ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಯಾವೊಂದು ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇದೇ ಮಹಾಶಿವರಾತ್ರಿಯ ವಿಶೇಷವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಶಿವರಾತ್ರಿ ಹಬ್ಬದ ಆಚರಣೆಯಲ್ಲಿ ನಾವು ವಿಶೇಷವಾಗಿ 4 ಪ್ರಕಾರದ ಪೂಜೆಗಳ ವ್ಯವಸ್ಥೆನ ಮಾಡಿರ್ತಾರೆ. ಅದರಲ್ಲೂ ಶಿವರಾತ್ರಿಯ ದಿನ, ಹಬ್ಬದ ರಾತ್ರಿಯ ದಿನ ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ 4 ಪ್ರಕಾರದ ಪೂಜೆಗಳನ್ನು ವ್ಯವಸ್ಥೆನ ಮಾಡಿರ್ತಾರೆ. ಆ 4 ಪ್ರಕಾರದ ಪೂಜೆಗಳಿಗೆ ಯಾವ ಸಮಯ ಒಳ್ಳೆಯದು ಮತ್ತು ನಾವು ಪೂಜಾ ಸಮಯದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಮಹಾಶಿವರಾತ್ರಿ ದಿನ ನಾವು ಶಿವನಿಗೆ ಏನನ್ನು ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ. ಇದನ್ನು ವಾರ್ಷಿಕವಾಗಿ ಫಾಲ್ಗುಣ ಮಾಸದ 14ನೇ ರಾತ್ರಿ ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಉಪವಾಸ ಹಾಗೂ ಶಿವಪೂಜೆ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ಅದರಲ್ಲೂ ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುತ್ತಾ ಅತ್ಯಂತ ಮಂಗಳಕರ ರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾದರೆ ಈ ಬಾರಿ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ, ಉಪವಾಸದ ನಿಯಮಗಳೇನು ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ನಾವು ಮಹಾಶಿವರಾತ್ರಿನ ನಾವು ಫೆಬ್ರವರಿ 26ರಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತವೆ. ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಸಮಯವನ್ನು ಈಗ ತಿಳಿಯೋಣ. ಮಹಾಶಿವರಾತ್ರಿಯಂದು ಶಿವನಿಗೆ 4 ಹಂತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ಪೂಜಾ ಸಮಯವನ್ನು ನಾವು ಈ ರೀತಿಯಾಗಿ ವಿಂಗಡಣೆ ಮಾಡಿರ್ತಾರೆ. ಅದರಲ್ಲೂ 4 ಪ್ರಾಕಾರಗಳಾಗಿ ವಿಶೇಷವಾಗಿ ವಿಶೇಷ ರೀತಿಯಲ್ಲಿ ಅಭಿಷೇಕಗಳನ್ನು ಮಾಡಿ ಶಿವನಿಗೆ ಬಿಲ್ವಾರ್ಚನೆ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಯಾವಾಗಲೂ ನಾವು ಶಿವನ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಶಿವರಾತ್ರಿ ಹಬ್ಬದ ದಿನ ನಾನು ಹೇಳಿರುವಂಥ 4 ಪ್ರಾಕಾರದ ಸೇವೆಗಳ ಸಮಯದಲ್ಲಿ ನೀವು ಹೋಗಿ, ಯಾವುದಾದ್ರೂ ಒಂದು ಸಮಯದಲ್ಲಿ ನೀವು ಹೋಗಿ ವಿಶೇಷವಾಗಿ ನೀವು ಶಿವನ ದರ್ಶನ ಮಾಡಿದ್ದೇ ಆದರೆ, ಅದರಲ್ಲೂ ವಿಶೇಷವಾಗಿ ನಾನು ಹೇಳೋವಂಥ ವಸ್ತುನ ನೀವು ಅವತ್ತಿನ ದಿನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವುದಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ. ಯಾಕಂದರೆ ಸ್ನೇಹಿತರೆ, ಪ್ರಾಕಾರದ ಸೇವೆಗಳು ಅಂತ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಆ ಪ್ರಾಕಾರದ ಸೇವೆಗಳು ಈ ರೀತಿ ಇರುತ್ತೆ. ರಾತ್ರಿ ಮೊದಲ ಪ್ರಾಕಾರ ಪೂಜೆಯ ಸಮಯ ಬಂದು ರಾತ್ರಿ 6 ಗಂಟೆ 42 ನಿಮಿಷದಿಂದ ರಾತ್ರಿ 9 ಗಂಟೆ 47 ನಿಮಿಷದವರೆಗೆ ಆಗುತ್ತೆ, ಫೆಬ್ರವರಿ 26ರ ರಾತ್ರಿ. ಇನ್ನು ನಿಮಗೆ ರಾತ್ರಿ 2ನೇ ಪ್ರಾಕಾರ ಪೂಜೆಯ ಸಮಯ ಬಂದು ರಾತ್ರಿ 9 ಗಂಟೆ 47 ನಿಮಿಷದಿಂದ ಫೆಬ್ರವರಿ 26ರಿಂದ ಬೆಳಗ್ಗೆ 12 ಗಂಟೆ 51 ನಿಮಿಷದವರೆಗೆ ಫೆಬ್ರವರಿ 27ಕ್ಕೆ ಕಮೆನ್ಸ್ ಆಗುತ್ತೆ. ಈ ರೀತಿ ಇರುತ್ತೆ 2ನೇ ಪ್ರಾಕಾರ ಸೇವೆ. ಇನ್ನು ರಾತ್ರಿ 3ನೇ ಪ್ರಾಕಾರ ಪೂಜಾ ಸಮಯ ಬಂದು ಬೆಳಗ್ಗೆ 12:51ರಿಂದ ಬೆಳಗ್ಗೆ 3:55 ಫೆಬ್ರವರಿ 27ರಂದು ಇದು ನಡೆಯುತ್ತೆ. ಇನ್ನು ರಾತ್ರಿ 4ನೇ ಪ್ರಾಕಾರ ಪೂಜಾ ಸಮಯ ಬಂದು ಬೆಳಗ್ಗೆ 3 ಗಂಟೆ 55 ನಿಮಿಷದಿಂದ ಬೆಳಗ್ಗೆ 6 ಗಂಟೆ 59 ನಿಮಿಷದವರೆಗೆ ಫೆಬ್ರವರಿ 27ರಂದು ಈ ಪ್ರಾಕಾರ ಸೇವೆ ನಡೆಯುತ್ತೆ. ಫೆಬ್ರವರಿ 27ರಂದು ಶಿವರಾತ್ರಿ ಪಾರಾಯಣ ಸಮಯ ಬೆಳಗ್ಗೆ 6 ಗಂಟೆ 59ರಿಂದ ಬೆಳಗ್ಗೆ 8 ಗಂಟೆ 54 ನಿಮಿಷ ತನಕ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಚತುರ್ದಶಿ ತಿಥಿ ಪ್ರಾರಂಭ ಬಂದು ಫೆಬ್ರವರಿ 26, 2025
5ರಂದು ಬೆಳಗ್ಗೆ 11:08 ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಚತುರ್ದಶಿ ತಿಥಿ ಕೊನೆಗೊಳ್ಳೋದು ಫೆಬ್ರವರಿ 27, 2025 ಬೆಳಗ್ಗೆ ಬಂದು 8:45 ಅದು ಕೊನೆಗೊಳ್ಳುತ್ತೆ. ಈ ರೀತಿ ಇರೋದ್ರಿಂದ ನೀವು ಇಂಥ ಪ್ರಾಕಾರದ ಸಮಯದಲ್ಲಿ ಶಿವನ ದರ್ಶನ ಮಾಡಿ ನೀವು ಬಿಲ್ವಪತ್ರೆನ ಅರ್ಪಿಸ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಯಾಕೆ ಅದನ್ನು ಆಚರಣೆ ಮಾಡ್ತೀವಿ, ಆ ದಂತಕಥೆ ಏನು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿನ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ. ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಸಮುದ್ರ ಮಂಥನ ಕಥೆ ಕೂಡ ಒಂದಾಗಿದೆ. ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊಮ್ಮುತ್ತೆ. ಅದು ವಿಷವನ್ನು ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದನು. ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನು ಉಳಿಸಲು ಪ್ರಾರ್ಥನೆ ಮಾಡಿದರು. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರಗೊಳಿಸಿದರು. ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ನಾವು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಅದಕ್ಕೋಸ್ಕರ ನಾವು ಶಿವನಿಗೆ ಅವತ್ತಿನ ದಿನ ವಿಶೇಷವಾಗಿ ನಾವು ಬಿಲ್ವಪತ್ರಗಳನ್ನು ಅರ್ಪಿಸೋದ್ರಿಂದ ಶಿವನ ಸಂತೃಪ್ತಿಗೊಳ್ಳುತ್ತಾನೆ. ಅದರಲ್ಲೂ ವಿಶೇಷವಾಗಿ ಮತ್ತೊಂದು ದಂತ ಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿ ದೇವಿಯ ದೈವಿಕ ವಿವಾಹವನ್ನು ಸೂಚಿಸುತ್ತದೆ. ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ಲಿಂಗೋದ್ಭವ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಕೂಡ ನಂಬಲಾಗಿದೆ. ಅಂದರೆ ಅವರವರ ಆಚರಣೆಗೆ ತಕ್ಕಂತೆ ಇಂತಿಂಥ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಆಚರಣೆನ ಪದ್ಧತಿನ ರೂಢಿಸ್ಕೊಂಬಂದಿದ್ದಾರೆ. ಈ ಪವಿತ್ರ ಹಬ್ಬದಲ್ಲಿ ನಾವು ವಿವಿಧ ಆಚರಣೆಗಳಲ್ಲಿ ತೊಡಗುತ್ತಾರೆ. ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದರೆ ಕೆಲವರು ಹಣ್ಣುಗಳು, ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ. ಇನ್ನು ಕೆಲ ಭಕ್ತರು ವಿಶೇಷವಾಗಿ ಶಿವನ ಲಿಂಗಕ್ಕೆ ಬಿಲ್ವಪತ್ರೆ, ಹಾಲು, ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಅವತ್ತಿನ ದಿನ ವಿಶೇಷವಾಗಿ ಶಿವನಿಗೆ ಹಾಲು, ಬಿಲ್ವಪತ್ರೆ, ಜೇನುತುಪ್ಪ, ಮೊಸರು ಇವುಗಳನ್ನು ನೀವು ಕೊಡುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಶಿವನ ಮಂತ್ರಗಳನ್ನು ಪಠಿಸಿ ಮಹಾಶಿವರಾತ್ರಿಯಂದು ಮಹಾಶಿವನಿಗೆ ವಿಶೇಷವಾದ ಹಾಡುಗಳನ್ನು ಹಾಡಲಾಗುತ್ತದೆ. ಅಲ್ಲದೆ ಈ ದಿನ ಓಂ ನಮಃ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಕೇಳುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇನ್ನು ಭಕ್ತರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ರಾತ್ರಿ ಇಡೀ ಶಿವನ ಧ್ಯಾನ ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ ದಿನ ಕಾಶಿ ವಿಶ್ವನಾಥ, ಕೇದಾರನಾಥ ಮತ್ತು ಸೋಮನಾಥನಂತಹ ದೇಶ ಪ್ರಸಿದ್ಧ ಶಿವ ದೇವಾಲಯಗಳು ಕೂಡ ಭಕ್ತರಿಂದ ತುಂಬಿ ತುಳುಕುತ್ತಾ ಇರುತ್ತೆ. ಇಂಥ ದಿನ ನಾವು ವಿಶೇಷವಾಗಿ ನಾವು ಏನು ಮಾಡಬೇಕು ಅಂತಂದರೆ ನಾನು ಹೇಳೋಂಥದ್ದನ್ನ ನೀವು ಆಚರಣೆಗಳನ್ನು ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ ಈ ದಿನ ಪೂರ್ತಿ ನೀವು ಶಿವನಿಗೆ ಮೀಸಲಾಗಿರುವ ವಿಶೇಷ ಆಚರಣೆಗಳನ್ನು ನಡೆಸ್ತಾ ಇರುತ್ತೆ. ಆ ಆಚರಣೆಗಳಲ್ಲಿ ನಾನು ಒಂದಾದರನ್ನು ಮಾಡ್ತೀನಿ ಅನ್ನೋ ಸಂಕಲ್ಪ ಮನೋಭಾವನೆನ ಇಟ್ಕೊಂಡು ಮಾಡಬೇಕಾಗುತ್ತೆ. ಅಭಿಷೇಕ ಮಾಡಬೇಕಾಗುತ್ತೆ. ಶಿವಲಿಂಗಕ್ಕೆ ಹಾಲು, ಜೇನುತುಪ್ಪ, ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವುದು ಅಂದರೆ ಅಭಿಷೇಕ ಮಾಡಿಸುವಂಥದ್ದನ್ನು ನಿಮ್ಮ ಮನೆಗಳಲ್ಲಿ ಮಾಡ್ತೀನಿ ಅಂದರೆ ನಿಮ್ಮ ಮನೆಗಳಲ್ಲೇ ಮಾಡ್ಬೋದು. ಇಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಆ 4 ಪ್ರಾಕಾರ ಸೇವೆಗಳು ನಡೆಯೋ ಸಂದರ್ಭದಲ್ಲಿ ನೀವು ತಗೊಂಡೋಗಿ ಕೊಡ್ಬೋದು. ನೈವೇದ್ಯಗಳು ಭಕ್ತರು ಶಿವನಿಗೆ ಬಿಲ್ವಪತ್ರೆ, ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ. ನೀವು ಕೂಡ ನಾನಾ ರೀತಿಯ ಹಣ್ಣುಗಳನ್ನು ನೀವು ಅರ್ಪಿಸ್ಬೋದು. ಇನ್ನು ದೀಪಗಳನ್ನು ಬೆಳಗಿಸುವುದು, ದೈವಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ. ವಿಶೇಷವಾಗಿ ನೀವು ಸಂಕಲ್ಪ ಮಾಡಿಕೊಂಡು ಶಿವನಿಗೆ ನಾನು ಇಂತಿಷ್ಟು ದೀಪಗಳನ್ನು ಹಚ್ಚುತ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನೀವು ಹಚ್ಚುವಂಥ ದೀಪಗಳನ್ನು ನೀವು ಇಷ್ಟು ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚುತ್ತೀನಿ ಅಂದ್ಕೊಂಡು ನೀವು ಅದೊಂದು ಸೇವೆನ ನೀವು ಮಾಡೋ ಅಂಥವ್ರು ಕೂಡ ನೀವು ಮಾಡ್ಬೋದು. ಇನ್ನು ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರಪಠಣ ಬಂದು ಓಂ ನಮಃ ಶಿವಾಯ ಎಂಬ ಪ್ರಬಲ ಮಂತ್ರವನ್ನು ರಾತ್ರಿ ಇಡೀ ಪುನರಾವರ್ತಿಸಲಾಗುತ್ತದೆ.
ಆಗುತ್ತೆ. ನೀವು ರಾತ್ರಿ ಪೂರ ನೀವು ಜಾಗರಣೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಮಂತ್ರನ ನೀವು ರಾತ್ರಿ ಇಡೀ ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಶಿವನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಅದರಲ್ಲೂ ನೀವು ವಿಶೇಷವಾಗಿ ಅವತ್ತಿನ ದಿನ ನೀವು ರಾತ್ರಿ ಇಡೀ ನಿಮಗೆ ಏನಾದರೂ ತಿನ್ನಬೇಕು, ಅಕಸ್ಮಾತ್ ನಮ್ಮ ಕೈಯಲ್ಲಿ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಯಾವ ರೀತಿ ಆಹಾರನ ನೀವು ಸೇವಿಸ್ಬೋದು ಅಂದರೆ ಸಾಬುದಾನದಿಂದ ತಯಾರಿಸಿದಂತಹ ಕಿಚಡಿನ ನೀವು ತಯಾರಿಸ್ಬೋದು, ಹಣ್ಣುಗಳನ್ನು ತಿನ್ಬೋದು, ಒಣ ಹಣ್ಣುಗಳನ್ನು ನೀವು ತಿನ್ಬೋದು, ಮತ್ತು ಹಾಲು ಮತ್ತು ಕೀರುಗಳನ್ನು ನೀವು ತಿನ್ಬೋದು, ಸಿಹಿ ತಿಂಡಿಗಳನ್ನು ನೀವು ತಿನ್ಬೋದು, ಮತ್ತು ತೆಂಗಿನ ನೀರು ಮತ್ತು ಗಿಡಮೂಲಿಕೆಯ ಪಾನೀಯಗಳನ್ನು ಕೂಡ ನೀವು ಸೇವಿಸ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ, ನಿಶಕ್ತಿ ಇರೋವಂಥವ್ರು ಇಂಥ ಆಹಾರನ ನೀವು ಅವತ್ತಿನ ದಿನ ನೀವು ಶಿವರಾತ್ರಿ ಹಬ್ಬದ ದಿನ ತಗೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನೀವು ಶಿವನ ಪೂಜೆ ಮಾಡುವಾಗ ಶಿವನಿಗೆ ಇಷ್ಟಪಡುವಂಥ ವಸ್ತುಗಳನ್ನು ನೀವು ಕೊಟ್ಟಾಗ ಅದರಿಂದ ನಿಮಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.